ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ನೆಲ್ಲಿಕಾಯಿ ಮುರಬ್ಬ ಮಾಡ್ತಾಯಿದ್ದೀನಪ್ಪ. ನೆಲ್ಲಿಕಾಯಿ ಕ್ಲೀನ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, AMC ಪಾತ್ರೆನಲ್ಲಿ ಇಟ್ಟಿದ್ದೀನಿ ನಾನು. ನೀರೇನು ಹಾಕಲ್ಲಪ್ಪ, ಇದಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಇದು ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಆಗಲಿ. ನೋಡಿಪ್ಪ, ಇದು ಬೆಂದಿದೆ. ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ನೆಲ್ಲಿಕಾಯಿ ನೋಡಿ ಈ ಥರ ಬೆಂದಿರುತ್ತೆ. ನೋಡಿ, ಈ ಥರ ಬೆಂದಿರುತ್ತೆ. ನಾನು AMCನಲ್ಲಿ ನೀರು ಹಾಕ್ತೆ ಈ ಥರ ಬೇಯಿಸ್ಕೊಂಡಿದ್ದೀನಿಪ್ಪ. ನೀವು ಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಥರ ಬೇಯಿಸ್ಕೊಳ್ಳಿ, ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಳಿ ಇದನ್ನು. ಯಾಕೆಂದರೆ ಆವಾಗ ವೇಸ್ಟ್ ಆಗೋಲ್ಲ ಅದರ ಇದೆಲ್ಲ, ಆಯಿತಾ? ನೀರು ಹಾಕಿ ಬೇಯಿಸಬಾರ್ದು, ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ನೋಡಿ, ಈ ಸೀಡ್ಸ್ ಎಲ್ಲ ತೆಗಿಬೇಕು. ನೋಡಿ, ಇಲ್ಲಿ ಪೀಸ್ ಆಯಿತು. ನೋಡಿ, ಈ ಥರ ಓಪನ್ ಮಾಡಬೇಕು. ನೋಡಿಪ್ಪ, ಪೀಸ್ ಮಾಡಿದ್ದೀರಲ್ವಾ, ಇದಕ್ಕೆ ಬೆಲ್ಲ ಹಾಕಿ. 1 ಕಿಲೋ ತೊಗೊಂಡಿದ್ದೀನಿ ನೆಲ್ಲಿಕಾಯಿ, 1 ಕಿಲೋ ಬೆಲ್ಲ. ಇದನ್ನು ಹಾಕಿಬಿಟ್ಟು ಇದು 2 ರಾತ್ರಿ 2 ಹಗಲು 2 ದಿವಸ ನೆನಿಬೇಕಿದು. ಅದರಲ್ಲಿ ಬೆಲ್ಲದಲ್ಲಿ ನೆಲ್ಲಿಕಾಯಿ ನೆನಿಬೇಕು. ಈಗ ಕ್ಲೋಸ್ ಮಾಡ್ತೀನಿ. ಇನ್ನು 2 ದಿವಸ ಆದಮೇಲೆ ಇದನ್ನು ತೆಗಿಬೇಕು ನೀವು. ನೋಡಿಪ್ಪ, ಇದನ್ನು ಈಗ ಇದಕ್ಕೆ ಫಿಲ್ಟ್ರ್ ಮಾಡ್ತೀನಿ. ಬೆಲ್ಲದ ನೀರು ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನೀವು. ಬೆಲ್ಲ ನೋಡಿಪ್ಪ, ಮೇಲೆ ಸುಮ್ಮನೆ ತುಂಬಿಟ್ಟಿದ್ದೀನಿ ನಾನು. ನಿಮಗೆ ನೋಡ್ಸಿದ್ದೀನಲ್ವ, ಬೆಲ್ಲ ಏನು ನಾನು ತಿರುಗಿಸಿ ಕೂಡ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಂದಿದೆ, ಕರಗಿದೆ ಬೇರೆ. ಈ ಥರ ಫಿಲ್ಟ್ರ್ ಮಾಡ್ಕೊಂಬಿಡಿಪ್ಪ. ಫಿಲ್ಟ್ರ್ ಮಾಡಿ ನೀಟಾಗಿ ಸೋರ್ಲಿಕ್ಕೆ ಇಡಿ. ನೋಡಿ ಈ ಥರ. ಓಕೆ, ನೋಡಿಪ್ಪ, ಬೆಲ್ಲ ಮತ್ತು ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿನಲ್ಲೇ ಬಿಟ್ಟಿರೋದ್ರಿಂದ 1 ಡ್ರಾಪ್ ನೀರಿಲ್ಲ ತಾನೇ. ಇದು ಎಲ್ಲ ಜ್ಯೂಸ್ಗೂ ಹಾಕ್ಕೊಳ್ಳಿ. ವಿಟಮಿನ್ C ಇದೆ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಮತ್ತು ಇನ್ನೇನಪ್ಪ ಬೇಕು. ಮತ್ತು ತುಂಬ ಹೇರ್ಸ್ಗಂತೂ ತುಂಬ ಒಳ್ಳೆಯದಪ್ಪ. ಹೇರಿಗೆ ನಿಮಗೆ ತುಂಬಾ ಒಳ್ಳೆಯದು. ಇದನ್ನು ಯೂಸ್ ಮಾಡಿ ಎಲ್ಲದಕ್ಕೂ. ಓಕೆ, ಮತ್ತು ಇದನ್ನಪ್ಪ ನೋಡಿ, ಇದನ್ನು ಒಣ ಹಾಕಬೇಕು ನೀವು. ಇದನ್ನು ನೀವು 2 ದಿವಸ ಚೆನ್ನಾಗಿ ಒಣಗಿಸ್ಬೇಕಪ್ಪ. ಈ ಥರ ತೆಳುಗೆ ಹರಡ್ಬಿಟ್ಟು 2 ದಿವಸ ಮತ್ತೆ ಬಿಸಿಲಲ್ಲಿ ಒಣ ಹಾಕ್ಬೇಕು ನೀವು. ಬೇಕಾದ್ರೆ ಒಂದು ಕ್ಲಾತ್ ಕ್ಲೋಸ್ ಮಾಡಿ ಧೂಳು ಬೀಳ್ದಾಗೆ ಆ ಥರ ಒಣಗಿಸ್ಕೊಳ್ಳಿ. ಓಕೆ, ನೋಡಿಪ್ಪ, ಈ ಥರ ಬಿಡಿಯಾಗಿ ಈ ಥರ ಒಣ ಹಾಕಿದ್ರೆ ನೀವು ಬೇಗ ಒಣಗುತ್ತೆ. ನೋಡಿ, ನಾನು ತೆಳುಗೆ ಬಿಡಿಯಾಗಿ ಹಾಕಿದ್ದೀನಿ. ನೀವು ಈ ಥರ ಹಾಕ್ಕೊಳ್ಳಿ, ಬೇಗ ಡ್ರೈ ಆಗುತ್ತೆ. ಓಕೆನಾ? ಆದರೂ 2 ದಿವಸ ಬೇಕಪ್ಪ ಇದು. ನೋಡಿಪ್ಪ, 2 ಡೇಸ್ ಆಗಿದೆ ಇದು. ನೋಡಿ, ಡ್ರೈ ಆಗಿದೆ. ಇಷ್ಟು ಡ್ರೈ ಆಗಬೇಕು. ಈಗ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಇದನ್ನು. ಒಂದು ಬೌಲ್ಗೆ ಹಾಕ್ಕೊಳ್ಳಿಪ್ಪ ಇದನ್ನು. ನೋಡಿಪ್ಪ, ಇದಕ್ಕೆ ಕೆಲವೊಂದು ಪೌಡ್ರ್ ಹಾಕ್ತೀನಿ, ಅದನ್ನು ನೋಡಿಸ್ತೀನಿ ನಿಮಗೆ. ಇದು ಜೀರಿಗೆ ಪುಡಿ, ಇದು ಅಜ್ವೈನು, ಇದು ಮೆಣಸು ಪೆಪ್ಪರು ಪುಡಿ, ಇದು ಶುಂಠಿ, ಒಣ ಶುಂಠಿ ಪೌಡ್ರು, ಇದು ಸಾಲ್ಟ್. ಓಕೆನಾ? ನೋಡಿಪ್ಪ, ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಜೀರಿಗೆ ಪುಡಿ, ಇದು ಅಜ್ವೈನ್, ಇದು ಪೆಪ್ಪರ್. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಇದು ಒಣ ಶುಂಠಿ ಪೌಡ್ರು, ಇದು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿಪ್ಪ. ನೋಡಿ, ಇಷ್ಟು ಹಾಕಿದ್ದೀನಿ ಇದಕ್ಕೆ. ಈಗ ಸ್ವಲ್ಪ ಮಿಕ್ಸ್ ಮಾಡಿಪ್ಪ. ನೋಡಿಪ್ಪ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೀವು. ಈಗ ನೆಲ್ಲಿಕಾಯಿ ಮುರಬ್ಬ ನಾನು ಹೇಳಿದ್ನಲ್ಲ, ಕೂದಲಿಗಂತೂ ತುಂಬ ಒಳ್ಳೆಯದಪ್ಪ ಇದು. ಮತ್ತು ನೀವು ಜರ್ನಿ ಮಾಡುವಾಗೆಲ್ಲ ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಹೋಗ್ಬೋದು. ವಾಕ್ ಮಾಡುವಾಗ ನಿಮ್ಮ ಬ್ಯಾಗ್ಗಳಲ್ಲಿ ಇಟ್ಕೋಬೋದು, ವ್ಯಾನಿಟಿ ಬ್ಯಾಗ್ಗಳಲ್ಲಿ. ಮತ್ತು ಮಕ್ಕಳಿಗೆ ಅಪ್ಪ, ನೀವು ಚಾಕ್ಲೇಟ್ ಬದಲು ಇದನ್ನು ಯೂಸ್ ಮಾಡಿ. ಎಷ್ಟು ಒಳ್ಳೆಯದಲ್ವಪ್ಪ ಹೆಲ್ತಿಗೆ. ಓಕೆನಾ? ಆದಷ್ಟು ನೋಡಿಪ್ಪ, ಗ್ಲಾಸ್ ಕಂಟೈನರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಣ ಶುಂಠಿ ಪೌಡ್ರು, ಅಜ್ವಾನ,
ಮತ್ತು ಜೀರಾ ಪುಡಿ, ಮೆಣಸು ಎಲ್ಲ ಬಿದ್ದಿರೋದ್ರಿಂದಪ್ಪ, ಎಲ್ಲ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಪೂರ ಹೆಲ್ದಿ ಅಲ್ವಪ್ಪ, ಪೂರ ಹೆಲ್ದಿ. ನೋಡಿ, ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು, ಬೆಳಿಗ್ಗೆ ಟೈಮು, ಸಾಯಂಕಾಲ ಜರ್ನಿಗೆಲ್ಲ. ನೋಡಿ, ಪೂರ ಹೈಜೆನಿಕ್ಕು, ಟೇಸ್ಟಿ, ಹೆಲ್ದಿ. ಓಕೆನಾ? ಸಿ ಯು.